ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಹಿನ್ನೆಲೆ ದೇಶದ ಒಳಿತಿಗಾಗಿ ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ವೀರಶೈವ ಸಮಾಜದಿಂದ ತುಮಕೂರಿನ ಸೋಮೇಶ್ವರ ದೇವಸ್ಥಾನದಲ್ಲಿ ಮೃತ್ಯುಂಜಯ ಹೋಮ ನಡೆಸಲಾಯಿತು. ಭಾರತ ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ಸಿಗೆ ತುಮಕೂರಿನ ಭದ್ರಮಾ ಸರ್ಕಲ್ನಲ್ಲಿರುವ ಸೋಮೇಶ್ವರ ದೇವಸ್ಥಾನದಲ್ಲಿ ನಡೆದ ಮೃತ್ಯುಂಜಯ ಹೋಮ ಪೂಜೆ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಹಲವು ಸ್ವಾಮೀಜಿಗಳು ಭಾಗಿಯಾಗಿ ದೇಶದ ಒಳಿತಿಗಾಗಿ ಹೋರಾಡುವ ಸೈನಿಕರಿಗಾಗಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಆರೋಗ್ಯಕ್ಕಾಗಿ, ಸುರಕ್ಷತೆಗಾಗಿ ದೇವರಲ್ಲಿ ಪ್ರಾರ್ಥಿಸಿದರು. ಪಹಲ್ಗಾಮ್ ಪ್ರಕರಣದ ನಂತರ ಭಾರತ ದೇಶ ಒಂದು ದೃಢ ನಿರ್ಧಾರವನ್ನು ಕೈಗೊಂಡಿದೆ. ಏನು ಅಮಾಯಕರನ್ನು ಭಯೋತ್ಪಾದಕರು ಅತ್ಯಂತ ಹೀನಾಯವಾಗಿ ಅವರನ್ನು ಹತ್ಯೆ ಮಾಡಿರುವಂಥದ್ದನ್ನು ಅದನ್ನು ಒಂದು ದೃಢ ನಿರ್ಧಾರದಂತೆ ತೆಗೆದುಕೊಂಡು ಪಾಕಿಸ್ತಾನಕ್ಕೆ ಒಂದು ಬುದ್ಧಿಯನ್ನು ಕಲಿಸಬೇಕು, ಭಯೋತ್ಪಾದನೆಯನ್ನು ನಿರುತ್ಪಾದನೆ ಮಾಡಬೇಕು, ಅದನ್ನು ಮೂಲೋತ್ಪಾಟನೆ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಅದಾದ ನಂತರ ಪ್ರಧಾನಮಂತ್ರಿಗಳೊಂದು ಮಾತನ್ನು ಹೇಳ್ತಿದ್ರು. ಅವರು ಎಲ್ಲೇ ಇರಲಿ, ಎಂಥ ಸ್ಥಳದಲ್ಲೇ ಇರಲಿ, ಅವ್ರನ್ನ ಹುಡುಕಿ ನಾವು ಇದು ಮಾಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಅದರಂತೆ ಆ ಭರವಸೆಯಂತೆ ನಮ್ಮ ದೇಶದ ಸೈನ್ಯಕ್ಕೆ ಪೂರ್ಣ ಜವಾಬ್ದಾರಿಯನ್ನು ಕೊಟ್ಟು ಏನು ಪಾಕಿಸ್ತಾನದಲ್ಲಿದ್ದಂತಹ ಭಯೋತ್ಪಾದಕ ನೆಲೆಗಳನ್ನು ಧ್ವಂಸಗೊಳಿಸುವಂಥ ಕೆಲಸವನ್ನು ನಮ್ಮ ಸೈನ್ಯದವರು ಮಾಡಿದ್ದಾರೆ. ಅದು ಹೆಮ್ಮೆ ಪಡಬೇಕಾಗಿರುವಂಥದ್ದು, ನಾವೆಲ್ಲ ಅಭಿಮಾನ ಪಡೋಣ. ಆದರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾರತೀಯರ ಐಕ್ಯತೆಯಿಂದ ಈ ಪಾಕಿಸ್ತಾನದ ಕುಮ್ಮಕ್ಕನ್ನು, ಏನು ಪಾಕಿಸ್ತಾನದವರು ಯಾವತ್ತೂ ಕೂಡ ಭಯೋತ್ಪಾದನೆಗೆ, ಅದರ ಒಂದು ಉತ್ಪಾದನೆಗೆ ಅವರ ಸಹಕಾರವನ್ನು, ಅವರಿಗೆ ಎಲ್ಲ ರೀತಿಯ ನೆರವನ್ನು ಕೊಟ್ಕೊಂಡು ಬರ್ತಾ ಇರುವಂಥದ್ದು ಜಗತ್ತಿಗೆ ಜಾಹೀರಾಗಿರುವಂತಹ ಒಂದು ಸನ್ನಿವೇಶ. ನಮ್ಮ ಭಾರತದೊಂದಿಗೆ ನೆರೆ ರಾಷ್ಟ್ರವಾಗಿ ಯಾವತ್ತೂ ಕೂಡ ಸ್ನೇಹದ ಹಸ್ತವನ್ನು ಚಾಚಿಲ್ಲ. ಅದು ಭಾರತ ಯಾವತ್ತೂ ಕೂಡ ಯಾರ ಮೇಲೂ ಕೂಡ ಆಕ್ರಮಣ ಮಾಡುವಂತಹ ಮನೋಭಾವ ಇಟ್ಕೊಂಡಿಲ್ಲ. ಅದು ನಮ್ಮ ಭಾರತ ಅಂದರೆ ಶಾಂತಿಯ ದೇಶ. ಯಾವತ್ತೂ ಕೂಡ ಪ್ರತಿಯೊಬ್ಬರನ್ನು ಕೂಡ ಶಾಂತಿಯಿಂದ ಒಂದು ನೋಡುವಂತಹ, ಎಲ್ಲ ಕಡೆ ಶಾಂತಿಯನ್ನು ಹಂಚುವಂಥದ್ದೇ ಭಾರತದ ಮೂಲ ಉದ್ದೇಶವಾಗಿರುವಂಥದ್ದು. ಭಾರತ ಅಂದರೆ ಶಾಂತಿ ಎನ್ನುವಂತಹ ಭಾವನೆ ಇಡೀ ಪ್ರಪಂಚಕ್ಕೆ ಇರುವಂಥದ್ದು. ಅಂಥ ಸನ್ನಿವೇಶದಲ್ಲಿ ನಮ್ಮ ಭಾರತ ಇಡೀ ನಿಮ್ಮ ಇತಿಹಾಸದಲ್ಲಿ ನೋಡಿದಾಗ ಯಾರ ಮೇಲೂ ಕೂಡ ಮೊದಲನೇದಾಗಿ ದಂಡೆತ್ತಿ ಹೋಗುವಂಥ ಮನೋಭಾವ ಇಲ್ಲವೇ ಇಲ್ಲ. ಈಗ ಪಾಕಿಸ್ತಾನದ ಮೇಲಾಗಲಿ, ಮೊನ್ನೆ ತಾನೇ ಪ್ರಕರಣ ಆದಮೇಲೆ ನಮ್ಮವರ ಮೇಲೆ ಯಾವಾಗ ಅವರು ಅಮಾಯಕರನ್ನು ಕೊಂದಂಥ ಸಂದರ್ಭದಲ್ಲಿ ಅದರ ಪ್ರತೀಕಾರವಾಗಿ ನಮ್ಮ ದೇಶದವರು ಅವರ ಮೇಲೆ ಡ್ರೋನನ್ನು ಹಾರಿಸಿ ಅವರ ನೆಲೆಗಳನ್ನು, ಅದರಲ್ಲೂ ಕೂಡ ಯಾವುದೇ ಸಾರ್ವಜನಿಕವಾದಂತಹ ಸ್ಥಳಗಳಾಗಲಿ ಜನಗಳಿಗೆ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಭಯೋತ್ಪಾದಕ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಅದನ್ನು ಧ್ವಂಸ ಮಾಡಿದ್ದಾರೆ ಹೊರತು ಯಾವುದೇ ಜನಗಳಿಗೆ ಹಾನಿಯಾಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಮಾಡಿಲ್ಲ. ಯಾವಾಗಲೂ ನಮಗೆ ಮಗ್ಗಲು ಬಳ್ಳು, ಅದರಿಂದ ನಾವು ಯಾವಾಗಲೂ ಹುಷಾರಾಗಿ ಇರಬೇಕಾಗ್ತದೆ. ಯಾಕಂದರೆ ಆ ದೇಶದಲ್ಲಿ ನಂಬಿಕೆ, ವಿಶ್ವಾಸ, ಪ್ರಾಮಾಣಿಕತೆ, ಪಾರದರ್ಶಕತೆ ಅನ್ನುವಂಥ ಪದಗಳಿಗೆ ಅರ್ಥನೇ ಇಲ್ಲ. ಸೊ ಅದು ಭಯೋತ್ಪಾದಕರನ್ನು ಉತ್ಪಾದನೆ ಮಾಡುವಂಥ ದೇಶ. ಪಾಕಿಸ್ತಾನ ಅಂತಂದರೆ ಭಯೋತ್ಪಾದಕರನ್ನು ಉತ್ಪಾದನೆ ಮಾಡುವಂಥ ದೇಶ. ಅಲ್ಲಿ ಕರುಣೆ, ದಯೆ ಅನ್ನುವಂಥ ಪದಗಳಿಗೆ ಏನೂ ಅರ್ಥವಿಲ್ಲ. ಅದಕ್ಕೋಸ್ಕರ ಅವ್ರ ಭಾಷೆಯೊಳಗೆ ಎದುರಿಸಬೇಕಾಗ್ತದೆ. ಲಾತೋಂಕ ಅದೇವೋ ಬಾತೋಂಸ ನಹಿ ಮಾನೇಗ ಅಂತಿದೆ. ಅದಕ್ಕೆ ಅವರಿಗೆ ಅವ್ರ ಭಾಷೆಯಲ್ಲೇ ಉತ್ತರಿಸಬೇಕು. ಇವಾಗೇನದ ಈ ಪರಿಸ್ಥಿತಿಯನ್ನು ನಾವೆಲ್ಲರೂ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಅದು ಈ ರೀತಿ ಮಾಡ್ತಾನೇ ಇದೆ. ಅದಕ್ಕೆ ಆ ಚಟ ಬಿದ್ದಿದೆ, ಅದಕ್ಕೊಂದು ಚಟ. ಸೊ ಹೀಗಾಗಿ ನಾವು ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ದೇಶದ ನಾಗರಿಕರು ನಮ್ಮ ಒಂದು ಸೈನ್ಯದ ಮನೋಬಲವನ್ನು ಹೆಚ್ಚಿಸೋದಕ್ಕಾಗಿ ನಾವೆಲ್ಲರೂ ಕೂಡ ಅತ್ಯಂತ ಶಕ್ತರಾಗಿ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು. ಇವತ್ತೇನು ತುಮಕೂರು ನಗರದಲ್ಲಿ ನಾವೆಲ್ಲ ಈ ಪೂಜೆ, ಪುನಸ್ಕಾರ, ಹೋಮವನ್ನು ಎಲ್ಲ ಮಾಡಿದ್ದೀವಿ. ಇದರ ಉದ್ದೇಶ ಏನು ಅಂದರೆ ನಮ್ಮ ಸೈನಿಕರ ಮನೋಬಲವನ್ನು ಹೆಚ್ಚಿಸೋದು, ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸೋದು. ನಮ್ಮ ಪ್ರಾರ್ಥನೆ ಮತ್ತು ಪೂಜೆಗಳ ಮೂಲಕ ಅವರಿಗೆ ಇನ್ನಷ್ಟು ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಭಾರತದ ಪ್ರತಿಯೊಬ್ಬ ನಾಗರಿಕರು ಕೂಡ ಮಾಡಬೇಕಾಗಿದೆ.
ತುಮಕೂರು ಜಿಲ್ಲೆಯ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ತುರ್ತು ಸೇವೆಗಾಗಿ ಇಂಟರ್ಗ್ರೇಟೆಡ್ ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ತುಮಕೂರು ನಗರದ ಡಿಸಿ ಸಭಾಂಗಣದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಅವರು ನಗರದಲ್ಲಿ ಯಾವುದೇ ಅಪಘಾತಗಳು ಅಥವಾ ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡುವ ಉದ್ದೇಶದಿಂದ ಎಲ್ಲಾ ತಾಲೂಕು ಹಾಗೂ ನಗರದಲ್ಲಿ ಎಲ್ಲಾ ಕಡೆಯಲ್ಲೂ ಸೈರನ್ ಇನ್ಸ್ಟ್ರೂಮೆಂಟ್ ಅಳವಡಿಸುವ ಬಗ್ಗೆ ಮಹಾನಗರ ಪಾಲಿಕೆಗೆ ಸೂಚನೆ ನೀಡಲಾಯಿತು. ಸಾರ್ವಜನಿಕರಿಗೆ ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ 0812213400 ಈ ನಂಬರ್ಗೆ ಕರೆ ಮಾಡಿ ತಮಗೆ ಯಾವುದೇ ತೊಂದರೆಗಳನ್ನ ತಿಳಿಸಬಹುದು. ಕೂಡಲೇ ತಂಡ ಸ್ಥಳಕ್ಕೆ ತೆರಳಿ ಸ್ಪಂದಿಸುತ್ತದೆ. ಮೆಡಿಕಲ್ ಕಾಲೇಜುಗಳಲ್ಲಿ 9,000 ಬೆಡ್ ಆಕ್ಸಿಜನ್ ಪ್ಲಾಂಟ್ ಎಮರ್ಜೆನ್ಸಿ ಸರ್ವಿಸ್ನವರಿಗೆ ರಜೆ ರದ್ದು ಮಾಡಲಾಗಿದೆ. ಜನಸಂದಣಿ ಪ್ರದೇಶದಲ್ಲಿ ಬಿಎಸ್ಎನ್ಎಲ್ ಮೂಲಕ ಹಾಟ್ಲೈನ್ ಮೂಲಕ ಸಂಪರ್ಕಿಸುವ ಕೆಲಸ ಮಾಡುತ್ತೇವೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೈರನ್ ಅಳವಡಿಸಲು ಸೂಚನೆ ನೀಡಲಾಗಿದೆ. ಪಬ್ಲಿಕ್ ಲೈಫ್ ರಕ್ಷಣೆ ಮಾಡಲಿಕ್ಕೆ 18 ವರ್ಷ ಮೇಲ್ಪಟ್ಟವರು ಮುಂದೆ ಬಂದು ನೋಂದಣಿ ಮಾಡಿಕೊಳ್ಳಬಹುದು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಫಾರಂ ಲಭ್ಯವಿದೆ, ಅದನ್ನ ಫಿಲ್ ಮಾಡಿಕೊಡಬಹುದು. ಆಡಿಷನ್ ನಲ್ಲಿ ಎಸ್ಪಿ ನೇತೃತ್ವದಲ್ಲಿ ಈ ತಂಡ ನೇಮಕ ಪ್ರಕ್ರಿಯೆ ನಡೆಯಲಿದೆ. ಫುಡ್ ಸ್ಟಾಕ್ ಯೂನಿಟ್ಗಳನ್ನ ಬೆಲೆ ಏರಿಕೆ ಆಗಬಾರದು ಎಂದು ಮಾಡದೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಪ್ಯಾನಿಕ್ ಆಗುವಂತಹ ಸುದ್ದಿ ಹಾಗೂ ಫೇಕ್ ಸುದ್ದಿಗಳನ್ನ ಮಾಡಬಾರದು. ಆಗಾಗ ಸೈರನ್ ಹಾಕಿ ಜನರ ಜಾಗ್ರತೆ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತದೆ. ಪ್ರತಿ ವಾರ್ಡ್ಗಳಲ್ಲಿ ತಾಲೂಕು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಡ್ರಿಲ್ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಗೃಹ ಸಚಿವರು ಅವರು ಎಲ್ಲ DC SP ಗಳಿಗೆ ಬ್ಯಾಂಗ್ಳೂರಿಂದ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲ ಜಿಲ್ಲೆಗಳ DC SP ಗಳಿಗೆ ಏನೇನು ಪ್ರಿಕಾಷನರಿ ಮೆಷರ್ಸ್ ಮತ್ತು ಪ್ರಿಪೇರ್ನೆಸ್ ಮಾಡಬೇಕು ಅಂತ ನಿರ್ದೇಶನಗಳು ಮತ್ತು ಸೂಚನೆಗಳು ಕೊಟ್ಟಿದ್ದಾರೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಏನೇನು ಡೈರೆಕ್ಷನ್ಸ್ ಬಂದಿದೆ ಅದನ್ನು ಪಾಲನೆ ಮಾಡಬೇಕು ಅಂತ ನೆನ್ನೆ ಒಂದು ಆಲ್ಮೋಸ್ಟ್ 2 hours ನಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪ್ರಿಪೇರ್ನೆಸ್ ಏನಿದೆ ಮತ್ತು ಪ್ರಿಕಾಷನರಿ ಮೆಷರ್ಸ್ ಏನೇನು ತಗೋಬೇಕು, ಅದು ಸಾರ್ವಜನಿಕರಿಗೆ ಇರ್ಬೋದು ಅಥವಾ ಎಲ್ಲ ಸರ್ಕಾರಿ ಸಿಬ್ಬಂದಿಗಳಿಗಿರ್ಬೋದು, ಮೀಡಿಯಾದವ್ರಿಗೆ ಇರ್ಬೋದು, ಏನೇನಿದೆ ಅಂತ ಹೇಳೋಕ್ಕೆ ನಾನು ಮತ್ತು SP ಅವರು ಇವತ್ತು ಈ ಮೀಡಿಯಾ ಬ್ರೀಫಿಂಗ್ ಕರೆದಿದ್ದೀವಿ. ಸೊ ಮೊದಲನೇದಾಗಿ ಅವರು ಭಾಳ ಇಂಪಾರ್ಟೆಂಟ್ ಆಗಿ ಹೇಳಿರೋ ವಿಚಾರ, ಎಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು 24/7 24 ಗಂಟೆ ಎಲ್ಲ 7 days ಕೂಡ ಒಂದು ಹೆಲ್ಪ್ಲೈನ್ ಮತ್ತು ಕಂಟ್ರೋಲ್ ರೂಮನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ನಮ್ಮ ತುಮಕೂರು ಸಿಟಿಯಲ್ಲಿ ಇಂಟಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಅದರಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ 24/7. ಇದರಲ್ಲಿ ಬೆಸ್ಕಾಮ್ ಅವರು ಇರ್ತಾರೆ ಈ ಕಂಟ್ರೋಲ್ ರೂಮಲ್ಲಿ, ಮತ್ತು ಪೊಲೀಸಿಂದ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ಕೂಡ ಈ ಕಂಟ್ರೋಲ್ ರೂಮಲ್ಲಿ ಇರ್ತಾರೆ. ಸೊ ಸಾರ್ವಜನಿಕರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಲ್ಲೇ ನಿಮಗೆ ಸಮಸ್ಯೆ ಇದ್ರೂ, ಏನಾದರೂ ಇಶ್ಯೂಸ್ ಇದ್ದರೆ ಮತ್ತು ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಹೇಳಿದರೆ ಈ ಒಂದು ಇಂಟಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ಗೆ ತಾವು ಇಮಿಡಿಯೇಟ್ ಕಾಲ್ ಮಾಡ್ಬೋದು. ಆ ಸೆಂಟರ್ದು ನಂಬರ್ 0816221340 0816221340. ಸೊ ಇದಕ್ಕೆ ತಾವು ಕಾಲ್ ಮಾಡಿ ಏನೇ ಇಶ್ಯೂಸ್ ಇದ್ರೂ ತಾವು ತಿಳಿಸ್ಬೋದು. ನಾವು ಇಮಿಡಿಯೇಟಾಗಿ ಅದನ್ನು ಅಟೆಂಡ್ ಮಾಡ್ತೀವಿ. ಅದು ಸಿಟಿ ಒಳಗಡೆ ಇಶ್ಯೂಸ್ ಇದ್ರೂ ಆಯಿತು ಅಥವಾ ತಾಲೂಕಲ್ಲಿ ಏನಾದರೂ ಇಶ್ಯೂಸ್ ಇದ್ರೂ ನಾವು ಡೈರೆಕ್ಟ್ ಮಾಡ್ತೀವಿ. ಇದು ರಿಗಾರ್ಡಿಂಗ್ ದ ಪ್ರಿಪರೇಷನ್. ಎರಡನೇದು, ಈಗ ನಮ್ಮಲ್ಲಿ ಏನು ಎಮರ್ಜೆನ್ಸಿ ಸರ್ವಿಸಸ್ ಇದೆ, ಮುಖ್ಯವಾಗಿ ಪೊಲೀಸ್ ಅವರು, ಫೈರ್ ಡಿಪಾರ್ಟ್ಮೆಂಟ್ ಅವರು, ಬೆಸ್ಕಾಮ್ ಅವ್ರದ್ದು ಮತ್ತು ಹೆಲ್ತ್, ಇವರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮತ್ತು HR ಹ್ಯೂಮನ್ ರಿಸೋರ್ಸಸ್ಸು ಮತ್ತು ಇನ್ಫ್ರಾಸ್ಟ್ರಕ್ಚರ್ ರೆಡಿಯಾಗಿ ಇಟ್ಕೊಳ್ಳೋಕ್ಕೆ ನಮಗೆ ಹೇಳಿದ್ದಾರೆ. ಉದಾಹರಣೆಗೆ ಈಗ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಸುಮಾರು 9,000 ಬೆಡ್ಸ್ ರೆಡಿ ಇದ್ದಾವೆ. ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ, ಮೆಡಿಕಲ್ ಕಾಲೇಜಸಲ್ಲಿ ಎಲ್ಲನೂ ಸೇರಿ ಸುಮಾರು 9,000 ಬೆಡ್ಸ್ ರೆಡಿ ಇದೆ. ಮತ್ತು ನಮ್ಮ ಜಿಲ್ಲೆ ಒಳಗಡೆ ಸುಮಾರು 12 ಆಕ್ಸಿಜನ್ ಪ್ಲ್ಯಾಂಟ್ಸ್ ಇದೆ. ವೆಂಟಿಲೇಟರ್ಸು ಮತ್ತು ಆ್ಯಂಬುಲೆನ್ಸಸ್ ಎಲ್ಲನೂ ಇಟ್ ಈಸ್ ಇನ್ ಪ್ಲೇಸ್ ಆ್ಯಂಡ್ ರೆಡಿ ಟು ಗೋ. ಅದಿಲ್ಲದೆ ಎಲ್ಲ HR ಅಂದರೆ ಈಗ ಡಾಕ್ಟರ್ಸು ಮತ್ತು ನರ್ಸಸ್, ಈಗಾಗಲೇ ನಾವು ಹೇಳಿದ್ವಿ ಎಮರ್ಜೆನ್ಸಿ ಸರ್ವಿಸಸಲ್ಲಿ ಇರುವವರಿಗೆ ಈಗ ರಜಾ ಎಲ್ಲ ಕ್ಯಾನ್ಸಲ್ ಆಯಿತು. ದೇ ಹ್ಯಾವ್ ಟು ಇಮಿಡಿಯೇಟ್ಲಿ ರಿಪೋರ್ಟ್ ಟು ವರ್ಕ್. ಸೊ ಗೌರ್ಮೆಂಟ್ ಆಫೀಸರ್ಸ್ ಮತ್ತು ಎಸ್ಪೆಷಲಿ ಎಮರ್ಜೆನ್ಸಿ ಸರ್ವಿಸಸಲ್ಲಿ ಇರುವವರಿಗೆ ರಜಾ ಎಲ್ಲ ಈಗಾಗಲೇ ಕ್ಯಾನ್ಸಲ್ ಮಾಡಿದ್ವಿ. ಅವರು ಕೆಲಸಕ್ಕೆ ರಿಪೋರ್ಟ್ ಮಾಡಬೇಕು ಅಂತ ಕೂಡ ನಾವು ನಿರ್ದೇಶನ ನೀಡಿದ್ದೀವಿ. ವಿಷಯಗಳು ಹೇಳಿದ್ದಾರೆ.
ಸೊ ಈಗ ನಮ್ಮ ಪೊಲೀಸ್ ಕಡೆಯಿಂದ ಮುಖ್ಯವಾಗಿ ಸೊ ಈ ಯುದ್ಧ ವಾತಾವರಣದಲ್ಲಿ ಈ ರೆಗ್ಯುಲರ್ ಪರ್ಮಿಷನ್ಸ್ ನಾವೇನು ಕೊಡ್ತೀವಿ ಅದು ಯಾವುದು ಸದ್ಯಕ್ಕೆ ಜನ ಸೇರುವಂಥ ಕಾರ್ಯಕ್ರಮಗಳಿಗೆ ಯಾವುದಾದ್ರೂ ಇರುತ್ತೆ ಅದು ನಾವು ಕೊಡೋಕ್ಕೆ ಆಗಲ್ಲ. ಅದು ಏನು ನಾವು ಈ ಜಯಂತಿಗಳಾಗಲಿ ಪ್ರೊಟೆಸ್ಟ್ ಆಗಲಿ ಬೇರೆ ಏನಾದರೂ ಪಬ್ಲಿಕ್ ಈವೆಂಟ್ಸ್ ಆದರೂ ಸಹ ಸೊ ಓವರಾಲ್ ಅದು ಕೊಡೋಕ್ಕಾಗಲ್ಲ, ಲಾರ್ಜ್ ಗ್ಯಾದರಿಂಗ್ಸ್. ಆ್ಯಂಡ್ ಈವನ್ ಪಬ್ಲಿಕ್ ಸಹ ಅವರು ಏನು ಮದುವೆಗಳು ಇಟ್ಕೊಂಡಿದ್ದಾರೆ ದಯವಿಟ್ಟು ನಿಮ್ಮ ಹಂತದಲ್ಲಿ ಸ್ವಲ್ಪ ಗಮನ ಹರಿಸಿ ಕಡಿಮೆ ಜನದ ಸಾಂದ್ರದಲ್ಲಿ ಅವ್ರ ಹಂತದಲ್ಲೇ ಬೇಗ ಮುಗಿಸ್ಕೋಬೇಕು. ದೊಡ್ಡ ಪಬ್ಲಿಕ್ ಪ್ರೊಸೆಷನ್ ಥರ ಯಾವುದು ಮಾಡಿಸ್ಕೋಬಾರದು. ಇದು ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್, ಈಗಾಗಲೇ ಮೇಡಮ್ ಹೇಳಿದಂಗೆ ಸೋಷಿಯಲ್ ಮೀಡಿಯಾ ದಯವಿಟ್ಟು ಎಲ್ಲರೂ ಗಮನ ಹರಿಸಿ. ಯಾವುದೇ ಸಣ್ಣ ವಿಚಾರದಲ್ಲಿನೂ ನಾವು ನಾರ್ಮಲ್ ಟೈಮ್ನಲ್ಲಿ ಕೈ ಬಿಡ್ತಾ ಇರುವಂಥ ವಿಚಾರಗಳು ಈ ಸರಿ ಈ ವಾರ್ ಸಿಚುವೇಷನಲ್ಲಿ ಭಾಳ ಗಂಭೀರವಾಗಿ ತೊಗೊಳ್ತೀವಿ, FIR ಮಾಡ್ತೀವಿ, ಗಂಭೀರತೆ ಮೇಲೆ ಅರೆಸ್ಟು ಸಹ ಮಾಡಲಾಗುತ್ತೆ. ಸೊ ಆಗಿರೋದ್ರಿಂದ ಯಾರೇ ಆಗಲಿ ಅವರು ಏನು ಶೇರ್ ಮಾಡ್ತಾ ಇದ್ದೀರಾ ಅದು ಗಮನ ಹರಿಸಿ ಮಾಡಬೇಕು. ಪೂರ್ತಿ ಅವರೇ ಬಾಧ್ಯರಾಗಿರ್ತಾರೆ. ನಾವು ಬರೀ ಶೇರ್ ಮಾಡಿದ್ದೀನಿ ಅಂತ ಹೇಳಿದತ್ರನೂ ಅವರಿಗೆ ಪ್ರೊಟೆಕ್ಷನ್ ಸಿಗಲ್ಲ. ಆ್ಯಂಡ್ ಯಾವುದಾದ್ರೆ ವಾಟ್ಸಪ್ ಗ್ರೂಪಲ್ಲಿದ್ದಾಗ ಈಗಾಗಲೇ ಅದಕ್ಕೆ ಗೈಡ್ಲೈನ್ಸ್ ಬಂದಿದ್ದಾವೆ. ಅಡ್ಮಿನ್ ಯಾರು ಶೇರ್ ಮಾಡ್ತಾರೆ ಅವರು ಆ್ಯಂಡ್ ಆ ಗ್ರೂಪ್ ಅಡ್ಮಿನ್ ಯಾರು ಇರ್ತಾರೆ ಅವರಿಬ್ಬರು ಬಾಧ್ಯರಾಗಿರ್ತಾರೆ, ಅವರಿಬ್ಬರು ಅಕ್ಯೂಸ್ಡ್ ಆಗಿರ್ತಾರೆ. ಸೊ ಅದು ನೋಡ್ಕೋಬೇಕು. ನೆಕ್ಸ್ಟ್ ಈಗಾಗಲೇ ಎಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ಅದು ಆ್ಯಂಡ್ ಆಲ್ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಆ್ಯಂಡ್ ಏನು ಬಸ್ ಸ್ಟ್ಯಾಂಡ್ಸ್, ನಮ್ಮ ಶಾಪಿಂಗ್ ಮಾಲ್ಸ್, ರೈಲ್ವೆ ಸ್ಟೇಷನ್ಸ್ ಈ ಥರ ಅಲ್ಲಿ ನಾವು ಕಂಟಿನ್ಯೂಯಸ್ ಆಗಿ ಆ್ಯಂಟಿ ಸ್ಯಾಬೋಟೇಜ್ ಚೆಕ್ ಅನ್ನು ಮಾಡಲಾಗ್ತಾ ಇದೆ. ಸೊ ಏನೇನು ಆಲ್ ಡೌಟ್ಫುಲ್ ನಮ್ಮ ಡಾಗ್ ಸ್ಕ್ವಾಡ್ ಯೂಸ್ ಮಾಡ್ತಾ ಇದ್ವಿ ಆ್ಯಂಡ್ ನಮ್ಮ ಹತ್ರ ಇರೋ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿ ಕಂಟಿನ್ಯೂಸ್ ಎವ್ರಿ ಡೇ ಮಾರ್ನಿಂಗ್ ಈವ್ನಿಂಗ್ಸ್ ಆ್ಯಂಡ್ ಸರ್ಪ್ರೈಸ್ ಚೆಕ್ಸು ಮಾಡಲಾಗ್ತಾ ಇದೆ. ಆ್ಯಂಡ್ ಈ ವಿಚಾರದಲ್ಲಿ ಯಾರಿಗೇ ಆಗಲಿ ಏನಾದರೂ ಸಸ್ಪಿಷಿಯಸ್ ವಸ್ತುಗಳಾದರೂ ಏನಾದರೂ ಸಸ್ಪಿಷಿಯಸ್ ವಿಚಾರಗಳಾದರೂ ಕಂಡು ಬಂದರೆ ಇಮ್ಮಿಡಿಯೇಟಾಗಿ 112 ಅಥವಾ ಈಗ ಮೇಡಮ್ ಒಂದು ಕಂಟ್ರೋಲ್ ರೂಮ್ ನಂಬರ್ ಹೇಳಿದರೆ ತುಮಕೂರು ಡಿಸ್ಟ್ರಿಕ್ಟ್ ಸಂಬಂಧಪಟ್ಟದ್ದು ಅದಕ್ಕೆ ಸಹ ಕಾಲ್ ಮಾಡ್ಬೋದು. ಇಲ್ಲ ಅಂದರೆ ಪಬ್ಲಿಕ್ ಡೊಮೈನಲ್ಲಿ ನಮ್ಮ ಎಲ್ಲ ಫೋನ್ ನಂಬರ್ಸ್ ಇದ್ದಾವೆ ಪೊಲೀಸರದು, ಯಾವುದೇ ಆದರೂ ಫೋನ್ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ತಿಳಿಸ್ಬೋದು. ಆ್ಯಂಡ್ ಇನ್ನೊಂದು ಮುಖ್ಯ ವಿಚಾರ, ಈ ವಾರ್ ಟೈಮ್ನಲ್ಲಿ ಇಲ್ಲಿ ಏನಾದರೂ ಸಸ್ಪಿಷಿಯಸ್ ವಸ್ತುಗಳು ಅಂದರೆ ಕೆಲವು ಗೊತ್ತಿಲ್ಲದ ವಸ್ತುಗಳಿರ್ತವೆ, ಇಮ್ಮಿಡಿಯೇಟಾಗಿ ಹೋಗಿ ಕೈ ಇಟ್ಕೊಂಡು ಕೈಯಲ್ಲಿ ತಗೋದು ಆ ಥರ ಮಾಡಬಾರ್ದು. ಆ ಥರ ಏನಾದರೂ ಬಂದರೆ ಇಮ್ಮಿಡಿಯೇಟಾಗಿ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ನಾವು ಅದು ಹೋಗಿ ಅಟೆಂಡ್ ಮಾಡಿ ಅದು ಏನು ಅಂತ ತಿಳ್ಕೊಂಡು ಮಾಡ್ತೀವಿ. ಕೆಲವು ಸತಿ ಅನ್ನೋನ್ ಇರ್ತದೆ. ಈಗ ನಮಗೆ ಇಂಡಸ್ಟ್ರಿಯಲ್ ಏರಿಯಾ ಭಾಳಷ್ಟು ಕಡೆ ಇದ್ದಾವೆ, ಅಲ್ಲಿರುವ ಎಕ್ವಿಪ್ಮೆಂಟ್ ಸಹ ಭಾಳಷ್ಟು ಸಾರ್ವಜನಿಕರಿಗೆ ಗೊತ್ತಿರಲ್ಲ. ಸೊ ಡೈರೆಕ್ಟಾಗಿ ಯಾರು ಖುದ್ದು ಕೈಯಿಂದ ಹ್ಯಾಂಡಲ್ ಮಾಡಬಾರ್ದು. ಕಾಮಿಡಿ ಕಿಲಾಡಿಗಳು ಸೀಸನ್ 3ರ ವಿನ್ನರ್ ಕಿರುತೆರೆ ನಟ ರಾಕೇಶ್ ಪೂಜಾರಿ ಅವರು ಹೃದಯಾಘಾತದಿಂದ ಇಂದು ನಿಧನರಾಗಿದ್ದಾರೆ. ಭಾನುವಾರ ಉಡುಪಿಯ ನಿಟ್ಟೆಯಲ್ಲಿ ನಡೆದ ಮೆಹಂದಿ ಕಾರ್ಯಕ್ರಮದಲ್ಲಿ ಏಕಾಏಕಿ ಕುಸಿದು ಬಿದ್ದು ಇಹಲೋಕ ತ್ಯಜಿಸಿದ್ದಾರೆ. ದಿನಕರ್ ಪೂಜಾರಿ ಹಾಗೂ ಶಾಂಭವಿ ದಂಪತಿಯ ಮಗನಾಗಿದ್ದ ರಾಕೇಶ್ ಅವರಿಗೆ 34 ವರ್ಷ ವಯಸ್ಸಾಗಿತ್ತು. ರಾಕೇಶ್ ಪೂಜಾರಿ ಸಾವಿನ ಸುದ್ದಿ ಕೇಳಿ ಆಘಾತಗೊಂಡಿರುವ ಕಿರುತೆರೆ ಹಾಗೂ ಕನ್ನಡ ಚಿತ್ರರಂಗದ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಕಿರುತೆರೆ ಮತ್ತು ಸಿನಿಮಾದಲ್ಲಿ ನಟಿಸಿದ್ದ ರಾಕೇಶ್ ಪೂಜಾರಿ ಅವರು ಹಿಟ್ಲರ್ ಕಲ್ಯಾಣ ಧಾರಾವಾಹಿಯ ನಟನೆಗೆ ಜನಮನ ಗೆದ್ದಿದ್ದರು. ಕಾರ್ಕಳದಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡಲು ಕುಟುಂಬಸ್ಥರು ನಿರ್ಧರಿಸಿದ್ದಾರೆ. ನಟ ಶಿವರಾಜ್ ಕೆಆರ್ ಪೇಟೆ ಇಂದು ಬೆಳ್ಳಂಬೆಳಗ್ಗೆಯೇ ಈ ಸುದ್ದಿ ಹಂಚಿಕೊಂಡಿದ್ದಾರೆ. ಎಷ್ಟೋ ಮನಸ್ಸುಗಳನ್ನ ನಗಿಸಿದ್ದ ಆತ್ಮಕ್ಕೆ ಹೇಗೆ ಶಾಂತಿ ಕೋರಲಿ ಎಂದು FBಯಲ್ಲಿ ಬರೆದುಕೊಂಡಿದ್ದಾರೆ. ಈ ಸುದ್ದಿಯಿಂದ ಆಘಾತಗೊಳಗಾಗಿದ್ದೇವೆ ಎಂದಿದ್ದಾರೆ. ತುರುವೇಕೆರೆ ಪಟ್ಟಣದ ದಬ್ಬೆಘಟ್ಟ ರಸ್ತೆಯಲ್ಲಿರುವ KSRTC ಬಸ್ ನಿಲ್ದಾಣದಲ್ಲಿ PSI ಸಂಗಮೇಶ್ ಮೇಟಿ ಅವರ ನೇತೃತ್ವದಲ್ಲಿ ತಾಲೂಕಿನಲ್ಲಿ ಮೊದಲ ಬಾರಿಗೆ ಮಾಕ್ ಡ್ರಿಲ್ ನಡೆಸಲಾಯಿತು. ತುರುವೇಕೆರೆ ಪಟ್ಟಣದ ದಬ್ಬೆಘಟ್ಟ ರಸ್ತೆಯಲ್ಲಿರುವ KSRTC ಬಸ್ ನಿಲ್ದಾಣದಲ್ಲಿ ಮೊದಲ ಬಾರಿಗೆ ತುರುವೇಕೆರೆ PSI ಸಂಗಮೇಶ್ ಮೇಟಿ ನೇತೃತ್ವದಲ್ಲಿ ಅಗ್ನಿಶಾಮಕ ದಳದ ಸಹಯೋಗದೊಂದಿಗೆ ಮಾಕ್ ಡ್ರಿಲ್ ಮಾಡಲಾಯಿತು.
ಇದೇ ಸಂದರ್ಭದಲ್ಲಿ ಮೊದಲಿಗೆ ಬಸ್ ನಿಲ್ದಾಣದಲ್ಲಿ ಇದ್ದಂತಹ ಪ್ರಯಾಣಿಕರಿಗೆ ಪಿಎಸ್ಐ ಸಂಗಮೇಶ್ ಮೇಟಿ ಅವರು ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುತ್ತಿದ್ದು ವಾಯುದಾಳಿ ಅಗ್ನಿದಾಳಿ ನಡೆದಂತಹ ಸಂದರ್ಭದಲ್ಲಿ ಯಾವ ರೀತಿ ರಕ್ಷಣಾ ಕಾರ್ಯಗಳನ್ನ ಮಾಡಿಕೊಳ್ಳಬೇಕೆಂಬುದನ್ನ ಮನದಟ್ಟು ಮಾಡಿ ನಂತರ ಅವಶೇಷಗಳಡಿ ಸಿಲುಕಿದವರನ್ನ ಎತ್ತರದ ಪ್ರದೇಶದಲ್ಲಿ ಇರುವವರನ್ನ ಹೇಗೆ ರಕ್ಷಿಸಬೇಕು, ವೈದ್ಯಕೀಯ ತುರ್ತು ಸೇವೆಗಳನ್ನ ಹೇಗೆ ಒದಗಿಸಬೇಕು ಎಂದು ತಿಳಿಸಿಕೊಟ್ಟರು. ಜೊತೆಗೆ ಸೈರನ್ ಮೊಳಗಿದ ಕೂಡಲೇ ನಾಗರಿಕರು ಕೈಗೊಳ್ಳಬೇಕಾದ ಎಚ್ಚರಿಕೆ ಹಾಗೂ ದುರ್ಘಟನೆಯಿಂದ ಕಟ್ಟಡದಲ್ಲಿ ಸಿಲುಕಿರುವ ನಾಗರಿಕರನ್ನ ಸುಸಜ್ಜಿತವಾದ ಆಂಬ್ಯುಲೆನ್ಸ್ ವಾಹನದ ಮೂಲಕ ಹೇಗೆ ರಕ್ಷಣೆ ಮಾಡಬೇಕು, ಇದರ ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳಿಂದ ತುರ್ತು ಸೇವೆಗಳನ್ನ ಹೇಗೆ ಒದಗಿಸಿಕೊಡಬೇಕಾಗುತ್ತದೆ ಎಂಬುದನ್ನು ಪ್ರದರ್ಶಿಸಿದರು. ಇದೇ ವೇಳೆ ಆರಕ್ಷಕ ಇಲಾಖೆ ಸಿಬ್ಬಂದಿಗಳಾದ ಎಎಸ್ಐ ಶಂಕರಪ್ಪ, ಪೇದೆಯಾದ ಅರುಣ್ ಕುಮಾರ್ ಹಾಗೂ ಸಿಬ್ಬಂದಿಗಳು, ಅಗ್ನಿಶಾಮಕ ದಳ ಸಿಬ್ಬಂದಿ, ಆರೋಗ್ಯ ಇಲಾಖೆ, ಆಂಬ್ಯುಲೆನ್ಸ್ ಸೇವೆ ಒದಗಿಸುವ ಸಿಬ್ಬಂದಿಗಳು ಹಾಗೂ ನೂರಾರು ನಾಗರಿಕರು ಈ ಮಾಕ್ ಡ್ರಿಲ್ಗೆ ಸಾಕ್ಷಿಯಾದರು. ಕೊರಟಗೆರೆ ಪಟ್ಟಣದಲ್ಲಿ ಪದೇ ಪದೇ ಕಾಡು ಪ್ರಾಣಿಗಳು ಕಾಣಿಸಿಕೊಳ್ಳುತ್ತಿವೆ. ಇಂದು ಬೆಳಗ್ಗೆ ಅಗ್ರಹಾರ ಗ್ರಾಮದಲ್ಲಿ ಕರಡಿ ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ಇದಕ್ಕೆಲ್ಲ ಕಾರಣ ಕ್ರಷರ್ಗಳ ಹಾವಳಿ. ರಾತ್ರಿ ಸಮಯದಲ್ಲಿ ಮಾಡುವ ಬ್ಲಾಸ್ಟಿಂಗ್ನಿಂದ ಕಾಡು ಪ್ರಾಣಿಗಳು ನಾಡಿನತ್ತ ಬರುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಪ್ರತಿದಿನ ಕೊರಟಗೆರೆ ತಾಲೂಕಿನ ಒಂದಲ್ಲ ಒಂದು ಗ್ರಾಮದಲ್ಲಿ ರಾತ್ರಿ ಹಗಲೆನ್ನದೆ ಕಾಡು ಪ್ರಾಣಿಗಳು ಕಾಣಿಸಿಕೊಳ್ಳುತ್ತಿರುತ್ತವೆ. ಅರಣ್ಯ ಪ್ರದೇಶದ ಸಮೀಪವೇ ಕಲ್ಲು ಗಣಿಗಾರಿಕೆ ಅನುಮತಿ ನೀಡಿರುವುದೇ ಇದಕ್ಕೆಲ್ಲ ಕಾರಣ. ಅರಣ್ಯ ಪ್ರದೇಶಗಳಲ್ಲಿ ಕಲ್ಲು ಗಣಿಗಾರಿಕೆ ಮಾಡಿದರೆ ಕಾಡಿನ ಪ್ರಾಣಿಗಳು ಎಲ್ಲಿ ಹೋಗುತ್ತವೆ? ರಾತ್ರಿ ಸಮಯದಲ್ಲಿ ಮಾಡುವ ಬ್ಲಾಸ್ಟಿಂಗ್ಗಳಿಂದ ಕಾಡು ಪ್ರಾಣಿಗಳು ನಾಡಿನತ್ತ ಬರುತ್ತವೆ, ಮನುಷ್ಯರ ಮೇಲೆ ದಾಳಿ ಮಾಡುತ್ತವೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸುಖಾಸುಮ್ಮನೆ ಅರಣ್ಯ ಅಧಿಕಾರಿಗಳ ಮೇಲೆ ಆರೋಪ ಮಾಡುತ್ತಿದ್ದೇವೆ ಎನ್ನುತ್ತಾರೆ. ಅಧಿಕಾರಿಗಳ ನೋಟಿಸ್ಗಳಿಗೂ ಕ್ಯಾರೆ ಎನ್ನದೆ ನಿಯಮಗಳನ್ನ ಗಾಳಿಗೆ ತೂರಿ ಕ್ರಷರ್ಗಳು ನಡೆಯುತ್ತಿವೆ. ಹಾಗಾದ್ರೆ ಅರಣ್ಯ ಪ್ರದೇಶಗಳ ಭಾಗದಲ್ಲಿ ಅಕ್ರಮ ಕ್ರಷರ್ಗಳಿಗೆ ಅನುಮತಿ ನೀಡಿರುವುದಾದರೂ ಯಾರು? ಅಂತಹ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ತೆಗೆದುಕೊಂಡು ಕಾಡು ಪ್ರಾಣಿಗಳಿಗೆ ರಕ್ಷಣೆ ನೀಡಿ ಸಾರ್ವಜನಿಕರಿಗೆ ನೆಮ್ಮದಿಯಿಂದ ಜೀವನ ನಡೆಸಲು ಅನುಕೂಲ ಮಾಡಿಕೊಡಬೇಕಿದೆ. ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ? ಕಾದು ನೋಡಬೇಕಿದೆ.
ಈ ತಾಲೂಕಿನಲ್ಲಿ ಜಾತಿ ಪದ್ಧತಿ ಇನ್ನೂ ಜೀವಂತವಾಗಿದೆ. ದೇವಾಲಯ ಪ್ರವೇಶಿಸಿದ ಯುವಕನಿಗೆ ಗ್ರಾಮಸ್ಥರಿಂದ ಅವಮಾನ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಆಂಜನೇಯ ದೇವಾಲಯಕ್ಕೆ ಪೂಜೆ ಮಾಡಿಸಲು ಹೋದ ವೇಳೆ ಸ್ವಾಮಿನಾಥನ್ನನ್ನ ದೇವಾಲಯದಿಂದ ಹೊರಕಳಿಸಿದ ಮೇಲ್ಜಾತಿ ಸಮುದಾಯದವರು ದಲಿತರು ದೇವಾಲಯಕ್ಕೆ ಬರಲ್ಲ, ನೀನು ಬರಬಾರದು ಎಂದು ಗುಂಪುಗೂಡಿ ದಲಿತ ಯುವಕನಿಗೆ ಅಪಮಾನಿಸಿ ದಲಿತರು ದೇವಾಲಯಕ್ಕೆ ಪ್ರವೇಶ ನಿರಾಕರಿಸಿರುವ ಘಟನೆ ನಡೆದಿದೆ. ಜಾತಿ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಯುವಕ ಸ್ವಾಮಿನಾಥ್ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ ಹಿನ್ನೆಲೆ ಪೊಲೀಸರು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಆಗಮಿಸಿ ದೇವಸ್ಥಾನ ಪ್ರವೇಶ ನಿರಾಕರಿಸಿದ ಗ್ರಾಮಸ್ಥರಿಗೆ ತಿಳಿ ಹೇಳಿ ಅಸ್ಪೃಶ್ಯತೆ ನಿವಾರಣೆಗೆ ಮುಂದಾಗಿದ್ದಾರೆ. ತಾಲೂಕಿನಲ್ಲಿ ಇಂತಹ ಅನೇಕ ಘಟನೆಗಳು ನಡೆದರೂ ಎಚ್ಚೆತ್ತುಕೊಳ್ಳದ ತಾಲೂಕು ಆಡಳಿತ ಅಸ್ಪೃಶ್ಯತೆಯ ಅರಿವು ಮೂಡಿಸಿ ಇಂತಹ ಅವಮಾನಗಳನ್ನ ತಡೆಗಟ್ಟುವಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವೈಫಲ್ಯ ಎದ್ದು ಕಾಣುತ್ತಿದೆ. ಮಾತೃ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಬರೀ ಬಿಲ್ ಬರೆಯುವುದಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. ಪರಿಶಿಷ್ಟರು ವಾಸಿಸುವ ಗ್ರಾಮಗಳಿಗೆ ವರ್ಷ ಕಳೆದರೂ ಭೇಟಿ ನೀಡದ ಸಮಾಜ ಕಲ್ಯಾಣ ಇಲಾಖೆ, ಅಸ್ಪೃಶ್ಯರ ನೋವು ಕೇಳದ ತಾಲೂಕು ಅಧಿಕಾರಿಗಳು ತಮಗೆ ನೀಡಿದ ಸರ್ಕಾರಿ ವಾಹನದಲ್ಲಿ ಸುಮ್ಮನೆ ತಿರುಗಾಡುತ್ತಿದ್ದಾರೆಂದು ದಲಿತ ಮುಖಂಡರು ಆರೋಪ ಮಾಡಿದ್ದಾರೆ. ಸಂವಿಧಾನ ಜಾಥಾ, ಅಸ್ಪೃಶ್ಯತಾ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನ ಸರಿಯಾಗಿ ನಡೆಸಿದರೆ ಇಂತಹ ಘಟನೆಗಳು ನಡೆಯುತ್ತಿರಲಿಲ್ಲ ಎಂದು ದಲಿತ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ದಲಿತ ಯುವಕ ಇಂದು ಗ್ರಾಮಕ್ಕೆ ಮಧುಗಿರಿ ಎಸಿ ತಹಶೀಲ್ದಾರ್ ಭೇಟಿ ನೀಡುವ ಸಾಧ್ಯತೆ ಇದೆ. ಏನಾದರೂ ಯುವಕರನ್ನ ಅವಮಾನಿಸಿದವರ ಮೇಲೆ ಪ್ರಕರಣ ದಾಖಲಿಸಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತಾರಾ? ಎಸಿ ಮತ್ತು ತಹಶೀಲ್ದಾರ್ ಕಾದು ನೋಡಬೇಕಿದೆ. ಕರೆದಿಲ್ಲ, ಗೌರವವಾಗಿ ಕರೆದ್ರು. ಏನು ಕರೆದ್ರು ಹೇಳ್ರಿ, ಅದ್ ಹೇಳ್ರಿ. ನೀನೇ ಕರೆದಿದ್ದು ಹೇಳು. ವರಿಗೆ ಏನು ಕರೆದೆ? ನಿಮ್ ಜನ ಎಲ್ಲ ಒಳಗೆ ಕುಂತಿದ್ರು ತಾನೆ, ನನ್ನೇ ಯಾಕೆ ಕರೆದೆ ಟಾರ್ಗೆಟ್ ಮಾಡಿ ನೀನು? ನಾನ್ ಪೂಜೆ ಮಾಡಕ್ಕಾಗಲ್ಲ. ಯಾರು ಬಂದಾರೋ ಬಿಟ್ಟ ನನಗೆ ಗೊತ್ತಿಲ್ಲ. ನಾನ್ ಬಂದಿದ್ದೀನಿ. ಮಾತಾಡ್ರಿ. ನೀನ್ ಏನ್ ಮಾಡ ಕರ್ದಿದ್ದು? ಬೆಳಿಗ್ಗೆ ಸಾಕು, ನನ್ ಫೋನ್ ನನಗೆ ಸಾಕಣ. ಸಮಸ್ಯೆ ಬೇಡ, ಪೂಜೆ ಮಾಡ್ಕೊಂಡು ಕೊಡ್ರಿ ನನ್ಗೆ ಅಷ್ಟೇ. ಬೇಡ, ನೀನ್ ಮಾತಾಡ್ಬೇಡಿ. ಇಷ್ಟು ದಿನ ಬಂದಿರೋದು ಬೇಡ ನನಗೆ. ಇವತ್ತು ನಾನು ಹಿಂದೂ ಕಾಲದ್ದು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಮಾತಾಡ್ಬೇಡ್ರಿ. ಅಂಬೇಡ್ಕರ್ ಸಂವಿಧಾನ ಬರ್ದಿರೋದ್ರಿಂದ ಈ ಕಡೆ ಮಾತಾಡಿ. ಸಮಾನತೆ ಬೇಕು ಅಂತ ತಾನೇ ಇವಾಗ ಪೂಜೆ ಮಾಡ್ಕೊಂಡು ಕೊಡ್ತಾರೆ, ಮಾಡ್ಕೊಡಲ್ಲ. ಅಲ್ಲಿ ಮಾಡೋಲ್ವಾ ನೀವು? ಮಾಡಲ್ವಾ? ನಾನು ಪೂಜೆ ಸಾಮಾನು ತಗೊಂಡೋಗ್ಲಾ? ಪೂಜೆಗೆ ಏನಂತ ತರ್ತೀರಾ? ಅಲ್ಲ ನೀವೇನಂತ ತರ್ತೀರಾ? ಬೆಳ್ಳಿ ಬಂಗಾರ ತಂದಿದ್ದೀರಾ ನೀವು ಪೂಜೆಗೆ? ಅಲ್ಲ ನೀವು ಪೂಜೆ ಬೆಳ್ಳಿ ಬಂಗಾರ ತಂದಿದ್ದೀರಾ? ಅಲ್ಲ ನಾನು ಅಲ್ಲಿ ಹೋಗ್ಬೇಕಟ್ಟೆ ಎಲ್ಲಾರ್ಗೆ ಒಂದೊಂದು ಫೀಡ್ ಇರ್ತೈತೆ. ನಿಂದೇನ ನಡೆಯೋದು? ನಿಮಗೆಲ್ಲ ಹೇಳ್ತೀನಿ ನೋಡ್ರಿ. ಆಯ್ತು, ಪೂಜೆ ಮಾಡಿ ಇದ್ರೊಳಗಡೆ ಹೋಯ್ತೀರಣ್ಣ. ಇವರೆಲ್ಲ ಕಳ್ತಾರ ಆಚೆ. ಅವ್ನು ಯಾರ ಶಿವನಂತ ಅಂದ್ರೆ ಯಾರಣ್ಣ? ಬಂದು ಕರೀತಾನೆ, ಒಳಗೆ ಹಾಕಿ ಹೋಗ್ತೀನಿ. ನಮ್ಮ ಇವ್ರ ಜನ ಎಲ್ಲ ಒಳಗೆ ಕುಂತ, ನಾನೇನು ಒಳಗೆ ಹೋಗ್ಬಾರ್ದು? ನೀವು ಪೂಜೆ ಮಾಡ್ಬೋದು, ನಾನು ಪೂಜೆ ಮಾಡಂಗಿಲ್ವಾ? ನಾನು ಎಲ್ಲ ಸ್ನಾನ ಮಾಡ್ಕೊಂಡು ಅಲ್ಲ, ನಾನು ನಿಮ್ಮಂಗೆ ಮುಂಚೆ ತಾನೆ ಒಳಗೆ ಬರ್ಬೋದಂತ. ಒಳಗೆ ಅಣ್ಣ ನೀನ್ ಸುಮ್ಮನೆ, ನೀನ್ ಮಾತಾಡ್ಬೇಡ. ಒಂದ್ ನಿಮಿಷ ನೀನ್ ಸುಮ್ಮನೆ ಅಣ್ಣ. ಹೇಳೋಣ. ಇವ್ರು ಗೌಡ್ರು, ನಾನು ಮಾದಿಗ, ನಾನು ದಲಿತ. ನೀನೇ ಕರ್ದಿರೋದು ಆಚೆ ಬಾ ಅಂತ. ನೀನೇ ಕರ್ದಿರೋದು ಬೆಳಗ್ಗೆ. ಮಾತಾಡಮ್ಮ, ಅದೇನ್ ಮಾತಾಡ್ತೀನಿ? ಮನೆಯಕ್ಕೆ ಹೋಗಲ್ಲ, ನನಗೆ ದೇವಸ್ಥಾನ ಪೂಜೆ ಮಾಡ್ಕೊಂಡೆ. ನಾನೇ ಬೇಡ, ಊರಾಗೆ ಊರಾಗ ಹುಟ್ಟು ಬೆಳೆದಿಲ್ವ ನಾನು? ದೇವಸ್ಥಾನಕ್ಕೆ ನಾನು ಮುಂದೆ ಕೊಟ್ಟಿದ್ದೀನಿ. ನನ್ನ ಮನೆಯಿಂದ ನಾನು ಕೊಡ್ತಿದ್ದೀನಿ. ಎಲ್ಲ ಕೊಟ್ಟಿರ್ತಾರೆ. ಮತ್ತೆ ಎಲ್ಲ ಕೊಟ್ಟರೆ ಮತ್ತೆ ಏನ್ರಿ ಹಂಗಾರೆ ನಿಮ್ಮಲ್ಲಿ ಸಂವಿಧಾನ ಬಲ್ಲಿಲ್ವಾ? ಎಲ್ಲ ಮಾತಾಡ್ಬೇಕು, ಎಲ್ಲ
ಬಂದ್ಬಿಡಿ ಏನ್ ತಪ್ಪಾಗುತ್ತೆ ಎಲ್ಲರಿಗೂ ಒಂದೇ ತಾನೆ ಏನು ತಪ್ಪಾಗಲ್ಲ. ಎಲ್ಲಿ ಇವಾಗ ಸಿಡಿದುರ್ಗದಾಗ ಇದೇ ತರ ಆಗಿತ್ತು ಅಲ್ಲಿ ತಪ್ಪಿವ್ರೆ ಆಂಜನೇಯ ದೇವಸ್ಥಾನ ನಾನು ಹೋಗಿದ್ದೀನಿ ಸಿಡಿದುರ್ಗದ ಒಳಗೆ ಹೋಗಿದ್ದೀನಿ ಇಲ್ಲೇನಕ್ಕೆ ಬರ್ಬಾರ್ದು ಗೊತ್ತಿಲ್ಲ ನಾನಿದ್ರೆ ಯಾಕೆ ಬರ್ಬೇಕಾಯ್ತು ಅಲ್ಲೇ ಹೋಗಿ ಪೂಜೆ ಮಾಡ್ಕೊಂಡು ಆಯ್ತು ಹೇಳಿದ ವಿಚಾರ ನಾನೇ ಬಂದಿದ್ದೀನಿ ಸ್ವಂತ ನಾನೇ ಯಾಕೆ ದೇವಸ್ಥಾನ ಇದ್ದೂರಾಗಿ ಬಿಟ್ಟು ಗುಬ್ಲುಗಟ್ಟಿ ನಾನು ಹೋಗ್ಬೇಕಾ ಎಲ್ಲ ದೇವರು ಒಂದೇ ತಾನೆ ಒಂದೇ ನಮ್ಮೂರವ್ರು ಅಂತ ಬಂದಿತ್ತು ಅಷ್ಟೇ ಬರಲ್ಲ ನೀವೇ ಮಾಡ್ಕೊಳ್ರಿ ಮಾಡಿದ್ವಲ್ಲ ಇಲ್ಲ ಸರ್ ಈ ವಿಚಾರದಲ್ಲಿ ಇಲ್ಲ ಸರ್ ಯಾವ ಸ್ವಾಮಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಸರ್ ಬೇರೆ ಏನು ಮಾತಾಡಿಲ್ಲ ಅಲ್ವಾ ನಿಮ್ಗೆ? ಇಲ್ಲ ಸರ್ ಈ ದೇವಸ್ಥಾನಕ್ಕೆ ಇಲ್ಲ ಅಂತ ಒಂದು ಭಾವನೆ ನಿಮಗೆ ಈಗಿನ ಹುಡುಗರಿಗೆ ನಮ್ಗೆ ಎಂಟ್ರಿ ಕೊಡ್ತಾ ಇಲ್ಲ ಅನ್ನೋ ಭಾವನೆ ಇದೆ. ಹಿರಿಯರಾದವ್ರಿಗೆ ಬಂದಿಲ್ಲ ಈಗಲೂ ಬರಲ್ಲ ಅಂತ ಹೇಳಿ ಸಿಸ್ಟಮ್ ಅಳವಡಿಸ್ಕೊಂಡಿದ್ದಾರೆ. ಸರ್ ಇನ್ನೊಂದು ಅವರು ಹಳೆ ಕಾಲದಿಂದ ಹಂಗೆ ಬರ್ತಾ ಇದೀವಿ ಅದನ್ನ ಅಳವಡಿಸ್ಕೊಂಡು ಹೋಗ್ತಾರೆ ನಾವು ಇದನ್ನೇ ಫಾಲೋ ಮಾಡ್ಕೊಂಡ್ರೆ ತಿರ್ಗಾ ನಮ್ಮ ಮಕ್ಕಳು ಅದೇ ಫಾಲೋ ಮಾಡ್ಕೊಂಡ್ ಬರ್ತಾರೆ ಸರ್. ನಾನು ಮಂತ್ರಿಯಾಗುವ ಪೂರ್ವದಲ್ಲಿ ಹಸುಗಳು ಸಾವನ್ನಪ್ಪುತ್ತಿದ್ದವು. ನಾನು ಮಂತ್ರಿಯಾದ ಮೇಲೆ ಕರ್ನಾಟಕದಲ್ಲಿ ವ್ಯಾಕ್ಸಿನೇಷನ್ ತಯಾರಿಕಾ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಈಗ ಹಸುಗಳ ಸಾವಿನ ಸಂಖ್ಯೆ ಕಡಿಮೆಯಾಗಿದೆ ಎಂದು ಶಾಸಕ ಟಿಬಿ ಜಯಚಂದ್ರ ಶಿರಾದಲ್ಲಿ ತಿಳಿಸಿದ್ದಾರೆ. ಶಿರಾ ತಾಲೂಕಿನ ದೊಡ್ಡಬಾಣಗೆರೆ ಗ್ರಾಮದಲ್ಲಿ ನೂತನ ಪಶು ಆಸ್ಪತ್ರೆ ಉದ್ಘಾಟಿಸಿ ಮಾತನಾಡಿದ ಶಾಸಕ ಟಿಬಿ ಜಯಚಂದ್ರ ಅವರು, ನಾನು ಮಂತ್ರಿಯಾಗುವ ಪೂರ್ವದಲ್ಲಿ ಹಸುಗಳು ಸಾವನ್ನಪ್ಪುತ್ತಿದ್ದವು. ಆಗ ಹಸುಗಳಿಗೆ ವ್ಯಾಕ್ಸಿನೇಷನ್ ಮಾಡಿಸುತ್ತಿರಲಿಲ್ಲ. ನಾನು ಮಂತ್ರಿಯಾದಾಗ ಹೈದರಾಬಾದ್ನಲ್ಲಿ ಒಂದು ವ್ಯಾಕ್ಸಿನ್ ಸಂಸ್ಥೆ ಉದ್ಘಾಟನೆಗೆ ಹೋಗಿ ಅವರಿಗೆ ಕರ್ನಾಟಕದಲ್ಲಿ ವ್ಯಾಕ್ಸಿನೇಷನ್ ತಯಾರಿಕಾ ಸಂಸ್ಥೆ ತೆರೆಯಲು ಕರ್ನಾಟಕದಲ್ಲಿ ಜಾಗ ಕೊಟ್ಟು ಇಂದು ವ್ಯಾಕ್ಸಿನೇಷನ್ ತಯಾರಾಗುತ್ತಿದೆ. ಈಗ ಕರ್ನಾಟಕ ಮಾತ್ರವಲ್ಲ ಬೇರೆ ರಾಜ್ಯಗಳಿಗೂ ವ್ಯಾಕ್ಸಿನೇಷನ್ ಇಲ್ಲಿಂದ ಕಳಿಸುತ್ತಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಲ್ಲಮ್ಮ, ಕಾಂಗ್ರೆಸ್ ಮುಖಂಡರಾದ ಸಿ ರಾಮಕೃಷ್ಣಪ್ಪ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ರಂಗನಾಥ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಯಾಕೆ ಪಶು ಹಸುಗಳು ಸಾಯಕ್ಕೆ ಶುರುವಾದವು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ. ಈಗಾಗಲೇ ನಿಮಗೆ ವ್ಯಾಕ್ಸಿನೇಷನ್ ನಡೀತಾ ಇದೆ. ಇಲ್ಲಿ ಕುರಿಗೆ, ದನಗಳಿಗೆ ಎಲ್ಲದಕ್ಕೂ ಕೂಡ ವ್ಯಾಕ್ಸಿನೇಷನ್ ನಡೀತಾ ಇದೆ. ನಾನು ಮಂತ್ರಿಯಾಗ ಪೂರ್ವದಲ್ಲಿ 2-3 ವರ್ಷ ವ್ಯಾಕ್ಸಿನೇಷನ್ ಆಗಿರಲಿಲ್ಲ. ವ್ಯಾಕ್ಸಿನೇಷನ್ ಆಗಿಲ್ಲದಂಥ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ಮಾಡಿಸೋಕ್ಕೆ ಅಂತೇಳಿ ಪ್ರಾರಂಭ ಮಾಡಿ ಅದಕ್ಕೆ ಎಲ್ಲಿಂದ ತರಬೇಕು ಅದಕ್ಕೆ ವ್ಯಾಕ್ಸಿನೇಷನ್ ಅಂತ ಹೇಳಿದ್ರೆ ನೀವೆಲ್ಲೋ ಡೆಲ್ಲಿಯಿಂದ ಬಷ್ಟು ಎಲ್ಲೋ ಒಂದು ಕಂಪ್ನಿಗಳಿಂದ ತರಬೇಕಾಗಿತ್ತು. ಅದು ಸಿಗೋದು ಭಾಳ ಕಷ್ಟ ಆಗ್ತಿತ್ತು ಆ ಸಂದರ್ಭದಲ್ಲಿ. ಆಗ ನಾನು ಹೈದರಾಬಾದಿಗೆ ನನ್ನನ್ನು ಒಂದು ವ್ಯಾಕ್ಸಿನ್ ಓಪನ್ ಮಾಡೋದಕ್ಕೆ ಒಂದು ಫ್ಯಾಕ್ಟ್ರಿಗೆ ಕರೆದರು. ಅಲ್ಲಿ ಹೋದ್ಮೇಲೆ ನಾನು ಆ ಫ್ಯಾಕ್ಟ್ರಿಗೆ ನಾನು ಹೇಳಿದೆ, ಕರ್ನಾಟಕದಲ್ಲೂ ನಾನು ಜಾಗ ಕೊಡ್ತೇನೆ, ಇದೇ ರೀತಿಯಾದಂಥ ಫ್ಯಾಕ್ಟ್ರಿಯನ್ನು ನಮ್ಮಲ್ಲಿ ಮಾಡಬೇಕು ಅಂತೇಳಿ. ಯಾಕಂದರೆ ವ್ಯಾಕ್ಸಿನೇಷನ್ಗೆ ಸಕಾಲಕ್ಕೆ ಸಿಗ್ತಿರಲಿಲ್ಲ, ಸಂದರ್ಭಕ್ಕೆ ಸಿಗ್ತಿರಲಿಲ್ಲ. ಹಾಗಾಗಿ ಸುಮಾರು 40 ಎಕರೆ ಜಾಗವನ್ನು ಬೆಂಗಳೂರಿನಲ್ಲಿ ಕೊಟ್ಟು, ನಿಮಗೆ ಜ್ಞಾಪಕ ಇದೆ ಭಾರತ್ ಬಯೋಟೆಕ್ನ ನಾನು ಅಲ್ಲಿ ಮಾಡಿ ಇವತ್ತು ವ್ಯಾಕ್ಸಿನೇಷನ್ಗೆ ಕೊರತೆ ಇರ್ತಕ್ಕಂಥದ್ದಿಲ್ಲ. ನಮ್ಮ ರಾಜ್ಯದ ರಾಸುಗಳಿಗೆ ಅಲ್ಲದೆ ಬೇರೆ ರಾಜ್ಯಕ್ಕೂ ಕೂಡ ಕಳಿಸ್ಕೊಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯಾಕೆ ನಾನು ಇವೆಲ್ಲ ಹೇಳ್ತೀನಿ ಅಂತ ಹೇಳಿದ್ರೆ ನಿಮಗೆ ಭಾಳ ಸುಲಭ. ಒಂದು ನನಗೆ ಬೇಜಾರಾಗಿದ್ದು ಅಂತಂದರೆ ನಾನೇನೋ ಭಾರಿ ದೇವಸ್ಥಾನಕ್ಕಿಂತ ದೊಡ್ಡ ಕಟ್ಟಡ ಚಿಕ್ಕಮಗಳೂರಿಗೆ ಬಂದೈತೆ, ಚಿಕ್ಕಮಗಳೂರಿಗೆ ಸೇರ್ಪಡೆ ಆಗಿಲ್ಲ, ಸೇರ್ಪಡೆ ಅದೇ ತೀರ್ಬೇಕು. ಈಗ ಅದೇ ಯಾವ ಸಂದರ್ಭದಲ್ಲಿ ಏನು ಹೇಳ್ಬೇಕು ಅಂತ ನನಗೆ ಗೊತ್ತಿದೆ. ದೊಡ್ಡಬಾಣಗೆರೆಗೆ ಎತ್ತಿನೊಳೆ ನೀರನ್ನು ಕೊಡ್ತಾಯಿದ್ದೀನಿ. ಎತ್ತಿನೊಳೆ ನೀರು ಅಂತಂದರೆ ಒಂದೇ ಒಂದು ನಿಮಿಷದಲ್ಲಿ ಹೇಳ್ತೀನಿ.
514 MCFT ಅಂದರೆ ಅರ್ಧ TMCಗೇ ಹೆಚ್ಚು ನೀರು. ಆ ನೀರು ಕುಡಿಯೋ ನೀರಿಗೆ ಅಂತೇಳಿ ನಾನು ಮಂಜೂರಾತಿಯನ್ನು ಮಾಡ್ಕೊಂಡೆ. ಆ ಯೋಜನೆ ಪ್ರಾರಂಭ ಮಾಡಿದ್ದೆ ನಾನು. ಈಗೇನಾಗಿದೆ ಅಂದರೆ ಯಾರು ಕೇಳೋ ಎತ್ತಿರೊಳೆ ಅಂತಾರೆ, ಯಾರು ಕೇಳೋ ಎತ್ತಿರೊಳೆ ಅಂತಾರೆ. ಆದರೆ ಎಲ್ಲೂ ಹೊರಲ್ಲಿನ ನೀರು ಬಂದರೆ ಸಿರಾಕ್ ಮಾತ್ರ ಬರ್ತದೆ, ಇನ್ನೆಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಅಲ್ಲಲ್ಲ ಸುಂದರ ಮರ ಇಲ್ಲಿ ನನಗೇನು ಮಾಡಬೇಕು ಗೊತ್ತಿದೆ. ಅಲ್ಲಿ ಹಾಲು ದೊಡ್ಡ ಡೈರಿ ಹಿಡ್ಕೊಂಡು ತರೂರಿನಿಂದ ಹಿಡ್ಕೊಂಡು ದೊಡ್ಡ ಬಾಣಗೆರೆವರೆಗೂ ಕೂಡ ಎತ್ತಿನೊಳೆ ನೀರನ್ನು ಕೊಡ್ತಾ ಇದ್ದೀನಿ. ಎತ್ತಿನೊಳೆ ನೀರು ಕೊಡೋದ್ರ ಜೊತೆಗೆ ಕೇವಲ ನೀರನ್ನು ಕೆರೆ ಕೊಡೋದಕ್ಕಿಂತ ಹೆಚ್ಚಾಗಿ ಅದನ್ನು ಶೋಧಿಸಿ ಸಿರಾದಲ್ಲಿ ಯಾವ ರೀತಿಯಾಗಿ ನೀರನ್ನು ಶೋಧಿಸಿ ಹಳ್ಳಿಗೂ ಕೊಡ್ತೀವೋ ಅದೊಂದು ದೊಡ್ಡ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀನಿ. ನನ್ನ ಸಿರಾ ತಾಲೂಕಿನಲ್ಲಿ ಸಣ್ಣ ಪುಟ್ಟ ಹಟ್ಟಿಗಳನ್ನು ಸೇರಿಕೊಂಡು, ತಾಂಡ್ಯಗಳಿರ್ಬೋದು, ಗೊಲ್ರಟ್ಟಿಗಳಿರ್ಬೋದು, ಎಲ್ಲ ಸೇರಿಕೊಂಡು 492 ಇದೆ. 492 ಜನವಸತಿ ಕೇಂದ್ರಗಳಿದೆ. ಜನವಸತಿ ಅಂದರೆ ಜನರು ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆಲ್ಲದಕ್ಕೂ ಕೂಡ ನೀರು ಕೊಡಬೇಕು. ವಾಟರ್ ಟ್ಯಾಂಕಲ್ಲಿ ಇವತ್ತೇನಾಗಿದೆ, ಮನುಷ್ಯನಿಗೆ ನೀರು ಎಷ್ಟು ಪ್ರಾಮುಖ್ಯ ಆಗ್ತಕ್ಕಂಥದ್ದನ್ನು ನಾನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ. ಬಹುಶಃ ಇನ್ನೊಂದು 20-30 ವರ್ಷ ಹೋದ ಮೇಲೆ ನೀರಿನ ಹಾಹಾಕಾರದಿಂದ ನೀರು ಸಿಗದಲ್ಲೇ ಸಾಯ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದನ್ನು ಈಗಾಗಲೇ ತಜ್ಞರು ಪ್ರಪಂಚ ಮಟ್ಟದಲ್ಲಿ ಇವತ್ತು ಮಾತನಾಡ್ತಿದ್ದಾರೆ. ಹಾಗಾಗಿ ಕುಡಿಯೋ ನೀರಿನ ಮಹತ್ವದ ಜೊತೆಗೆ ಶುದ್ಧವಾದಂಥ ಮತ್ತು ಶೋಧಿಸಿದಂಥ ನೀರನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಪ್ರತಿಯೊಂದು ಇದಕ್ಕೂ ಕೂಡ ಹಳ್ಳಿಗೂ ಕೂಡ ಶೋಧಿಸಿದಂಥ ನೀರನ್ನು ಕೊಡಬೇಕು ಅಂತಕ್ಕಂಥದ್ದು. ಬಹುಶಃ ಈ ಥರ ಪ್ರಯತ್ನಗಳು ಎಲ್ಲೂ ಆಗಲ್ಲ ಕಾಣ್ತಿಲ್ಲ. ಆದರೆ ನಾನೀಗ ಅದಕ್ಕೆ ಅಂದಾಜನ್ನು ಈಗಾಗಲೇ ಸರ್ವೆ ನಡೀತಾ ಇದೆ. ಸರ್ವೆ ಇನ್ನೊಂದು ವಾರದಲ್ಲಿ ಮುಗೀತದೆ. ದೊಡ್ಡ ಬಾಣಿಗೆರೆ ಇನ್ನೂ ಬಂದಿಲ್ಲ, ಅವರು ಬರ್ತಾರೆ. ಇನ್ನೊಂದು 2-3 ದಿವಸ ಬಂದು ಮುಗಿಸ್ತಾರೆ. ದೊಡ್ಡ ಬಾಣಿಗೆರೆ ಲಾಸ್ಟ್ ಆಗ್ತದೆ. ಅದು 492 ಜನವಸತಿ ಕೇಂದ್ರಕ್ಕೆ ಸುಮಾರು ಅಂದಾಜು ಅವರು ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು 500 ಕೋಟಿ ರೂಪಾಯಿ ಆಗ್ಬೋದು ಅಂತಕ್ಕಂಥದ್ದು. 500 ಕೋಟಿ ಆಗ್ತದೆ, 600 ಕೋಟಿ ಆಗುತ್ತೋ. ಒಟ್ಟಲ್ಲಿ ಆ ಯೋಜನೆಯನ್ನು ಮಂಜೂರು ಮಾಡ್ತೀನಿ. ದೊಡ್ಡ ಬಾಣಿಗೆರೆ ನೀರು ಕೊಡ್ತೀನಿ. ದೊಡ್ಡ ಬಾಣಿಗೆರೆಗೆ ಒಳ್ಳೆ ನೀರನ್ನು ಕುಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಈಗ ಎಂದು ಹಿಂದೆ ಬಿದ್ದವರಲ್ಲ. ನಮ್ಮ ಡಾಕ್ಟರ್ ಹೇಳಿದಂಗೆ ಮನುಷ್ಯ ಮಾತಾಡ್ತಾನೆ, ಅಲ್ಲಿ ನೋಯ್ತದೆ, ಇಲ್ಲಿ ನೋಯ್ತದೆ, ಕೈ ನೋಯ್ತದೆ, ಕಾಲು ನೋಯ್ತದೆ, ತಲೆ ನೋಯ್ತದೆ ಅಂತ ಹೇಳ್ಬೋದು. ಸುಟ್ಟು ಮಾತಾಡಲ್ಲ. ತಕ್ಷಣವೇ ಅದಕ್ಕೆ ಚಿಕಿತ್ಸೆ ಕೊಡುವಂಥ ಒಂದನ್ನ ನಮ್ಮೂರಿಗೆ, ನಮ್ಮ ದೇಶದ ಜನಪ್ರಿಯ ಶಾಸಕರು ಕೊಟ್ಟಿದ್ದಕ್ಕಾದಾಗ ನಮ್ಮೂರಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ನಮಗೆ ಇಲ್ಲಿನ ಸಿಬ್ಬಂದಿಯನ್ನು ಕೊಡಬೇಕಂತ ಅವರಿಗೆ ಮನವಿಯನ್ನು ಈ ಮುಖಾಂತರ ಸಲ್ಲಿಸ್ತಾ, ಹಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನಮ್ಮೂರಿಗೆ ಕೊಡಲಿ. ಈ 1,500 ಜನ ಇದ್ದಾರೆ ನಮ್ಮೂರಲ್ಲಿ, ಅಕ್ಕಪಕ್ಕ ಇದ್ದಾರೆ. ನಾವು ಪ್ರಾಥಮಿಕ ಚಿಕಿತ್ಸೆಗೆ ಹೋಗ್ಬೇಕಾದ್ರೆ ಬರಗೂರ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಲಕ್ನಳ್ಳಿಗೆ ಹೋಗ್ಬೇಕು. ಇದು 35 ಕಿಲೋಮೀಟರ್ ಆಗ್ತದೆ. ಇದು ಅತ್ಯಂತ ಹಿಂದುಳಿದ ಗಡಿಭಾಗ ಆಗಿರೋದ್ರಿಂದ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮೂರಿಗೆ ಮಂಜೂರು ಮಾಡಿಕೊಡ್ಬೇಕಂತ ಈ ಸಭೆ ಮೂಲಕ ನಿಮ್ಮೆಲ್ಲರ ಮನವಿಯನ್ನು ಅವರಿಗೆ ನಾನು ತಲುಪಿಸ್ತಾ ಇದ್ದೀವಿ. ಹಾಗೆ ನಮ್ಮೂರಿನ ಗುಂಡಪ್ಪ ಅವರು ನೀರಿನ ಪ್ರಸ್ತಾಪನೆಯನ್ನು ಮಾಡ್ತಾರೆ. ಆ ಒಂದು ವಿಷಯದ ಅವರು ನಮಗಿನ ಪರಿಣಿತರಾಗಿ ನಮ್ಮ ನೀರಾವರಿ ಅಧಿಕಾರರು ಆದಂತ ಜಯಚಂದ್ರನಿಗೆ ಅವರೇ ಮುಂದುವರೆದ ಮನವಿ ಸಲ್ಲಿಸ್ತಾರೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.